ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬಾ ಖುಷಿ ಆಗ್ತೈತೆ ನೋಡಿ. ಒಂದು ವಿಡಿಯೋ ನನ್ನ ರೇಖಾ ಟೈಲರಿಂಗ್ ಚಾನಲ್ ಒಳಗೆ 15,000 ಹೊಡೆಯುತ್ತೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಅದ್ರ ಬಗ್ಗೆ ಕಮೆಂಟ್ ಹಾಕಿರಿ. ಎಲ್ಲರೂ ರೇಟ್ ಭಾಳ ಕಮ್ಮಿ ಐತ್ರಿ, ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಭಾಳ ಕಮ್ಮಿ ಆಯ್ತು ರೇಟ್ ಅಂತ ಎಲ್ಲರೂ ಕೇಳಿರಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನೋಡಿ, ಮತ್ತು 36 ಇಂಚಿನ ಬ್ಲೌಸ್ ಸ್ಟಿಚಿಂಗ್ ಹಾಕ್ರಿ ಅಂತ ಕಮೆಂಟ್ ಮಾಡಿರಿ. ಖಂಡಿತ 36 ಇಂಚಿನ ಬ್ಲೌಸ್ ಸ್ಟಿಚಿಂಗ್ ಮುಂದೆ ಬರೋ ವಿಡಿಯೋದಾಗ ಅದನ್ನು ಹಾಕ್ತೀನಿ. ಇವತ್ತು ನಾ ಏನು ಹೇಳ್ಕೊಡ್ಬೇಕಂದ್ರೆ, ಟೈಲರಿಂಗ್ ಬರ್ಲಾರವ್ರಿಗೆ ಟೈಲರಿಂಗ್ ಕಲಿತ್ರಿ ಏನೇನು ಉಪಯೋಗ ಐತೆ ಅಂದ್ರೆ, ನೀವು ಲಂಗ ಟೀಚಿಂಗ್ ಮಾಡ್ಬೋದು, ಲಂಗ ಹೊಲಿಗೆ ಹಾಕ್ಬೋದು. ನಿಮ್ಮ ಬ್ಲೌಸೇ ಕಲಿಬೇಕಂತಲ್ಲ, ಲಂಗ ಹೊಲಿಗೆ ಹಾಕ್ಬೋದು, ನೈಟಿ ಹೊಲಿಗೆ ಹಾಕ್ಬೋದು, ಟಾಪ್ ಹಿಡಿಬೋದು. ಪ್ರತಿಯೊಂದು ಸಿಟಿಯಾಗಿ ಇಷ್ಟೇ ಸುಮ್ಮನೆ ನಿಮ್ಮ ಮನ್ಯಾಗ ಎಷ್ಟು ಮಾಡಿದ್ರಂದ್ರೆ ಅದಕ್ಕೂ ಇಷ್ಟ ಅಂತ ಅಮೌಂಟ್ ಬರೋದು. ದಿನ 100 ರೂಪಾಯಿ ಹೊಡೆದ್ರಿ, ತಿಂಗಳ 3,000 ರೂಪಾಯಿ ಅಮೌಂಟ್ ದುಡಿತೀರಿ. ನೀವು ಹೆಂಗೆ ರಾಟಿ ತುಳಿಯಾಕೆ, ನಾನು ರಾಟಿ ತುಳಿಯೋಕ್ಕೆ ಬರಲ್ಲ. ರಾಟಿ ಹೆಂಗೆ ಸೆಟ್ಟಿಂಗ್ ಮಾಡ್ಕೋಬೇಕು, ರಾಟಿ ಹೆಂಗೆ ದಾರ ಪೋಣಿಸ್ಬೇಕು, ಪ್ರತಿಯೊಂದು ಈ ವಿಡಿಯೋದಾಗ ಹೇಳಿರ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಿ. 230 ಸಬ್ಸ್ಕ್ರೈಬರ್ ಆಗ್ಯಾರ. ಇದೇ ಥರ ನಿಮ್ಮ ಪ್ರೀತಿ ವಾತ್ಸಲ್ಯ ಇರಲಿ ಅಂತ ಅಂದು ದೇವ್ರ ದಯಾ ನಿಮ್ಮ ಸಪೋರ್ಟು ಇದ್ರೆ ಇದೇ ಥರ ಮುಂದೆ ಹೋಗೋಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ತುಂಬಾ ಖುಷಿ ಆಗತ್ತೆ ರೀ. ಇಷ್ಟು ಖುಷಿ ಅನ್ನೋಕ್ಕೆ ನಡಿ ಖುಷಿ ಆಗುತ್ತೆ. ವಾಚವರು ಸ್ವಲ್ಪ ಹೊಂಟೈತ್ರಿ, ಸನೇಕ ಅಂತಲ್ಲ, ಇನ್ನೂ ಒಂದು ಅರ್ಧ ಆದಂದ್ರೆ ಮೊದಲಿನ ಚಾನಲ್ ಲೆಕ್ಕಕ್ಕೆ ಬರ್ತಾನೆ ಇರ್ತಾರೆ. 1,000 ವಾಚವರ್ ಆಗೈತೆ ನೋಡಿ. ನಿಮ್ಮ ಮುಂದೆ ಸುಳ್ಳ ತಗೊಳ್ಳಿಲ್ಲ. 230 ಸಬ್ಸ್ಕ್ರೈಬರ್ ಆಗೈತಿ. ಇನ್ನೂ 3,000 ವಾಚವರ್ ಮಾಡ್ಬೇಕ್ರಿ. ಖಂಡಿತ ಆಗುತ್ತಾ. ಇವತ್ತು ನಾನು ಏನು ಹೇಳ್ಕೊಡ್ತೀನಿ ಅಂದ್ರೆ, ನಂದು ಕರೆಂಟಿ ಮಿಷನ್ ಐತ್ರಿ. ಕರೆಂಟಿ ಮಿಷನ್ದಾಗ ನಾನು ಹೇಳ್ಕೊಡೋಲ್ಲ ರಾಟಿ ಹೆಂಗೆ ತುಳಿಬೇಕು, ಇದು ಇಂಬ್ರಿಕಿ ಹೋದ್ರೆ ಯಾವ ಥರ ಬರ್ತಾ, ಮುಂಬ್ರಿಕಿ ಬಂದ್ರೆ ಯಾವ ಥರ ಬರ್ತಾ, ನೀವು ರಾಟಿ ತುಳಿ ಪದ್ಧತಿ ಹಿಂಗೆ ತುಳಿದ್ರೆ ಹಿಂಗಾಗುತ್ತಾ, ಹಿಂಗೆ ಎಲ್ಲ ಟಿಪ್ಸ್ಗಳು ಕೊಡ್ತಿರ್ತೀನಿ. ಫಾಲೋ ಮಾಡಿ. ನೀವು ಕೂಡ ರಾಟಿ ತುಳಿ ಕಲಿಬೇಕು. ನಿಮಗೇನು ಬೇಡ, ನಮ್ಮ ಮಂದಿ ಯಾರೂ ಹೊಲಿಯು ಬೇಡ, ನಮ್ಮ ಮಂದಿ ಹಿಡಿದು ಬೇಡ. ನಮ್ಮನ್ನ ಹೊಲಿಗೆ ಹಾಕೋಬೇಕಂದ್ರೆ ನಾವು ರಾಟಿ ತುಳಿಲೇಬೇಕು ಸ್ನೇಹಿತರೆ. ಮೇನ್ ರಾಟಿ ತುಳಿಯಕ್ಕೆ ಬಂದ್ರೆ ನಮ್ಮನ್ನ ಹೊಲಿಗೆ ಹಾಕೋತೀವಲ್ವಾ. ಹಳೆ ಬಟ್ಟೆ ಯಾರು ಮಂದಿ ಹೊರಗೆ ಹೊಲ್ಕೊಡಲ್ಲ. ಟೈಲರಿಂಗ್ ಮಾಡೋರು ಹಳೆ ಬಟ್ಟೆ ಹೊಲಿಯೋಕೆ ಸಾಧ್ಯನೇ ಇಲ್ಲ. ನಾನು ಹುಡ್ಕೊಂಡು ಹೇಳ್ತೀನಿ. ನಿಮ್ಮ ಮನೇನ ನೀವು ಹಳೆ ಬಟ್ಟೆಗಳಾಗಿರ್ಬೋದು, ಪ್ರತಿಯೊಂದು ಒಂದು ಮಿಷನ್ ತೊಗೊಂಬಿಟ್ರೆ ನೀವು ಹೊಲ್ಕೋಬೋದು. ನಿಮ್ಮ ನೈಟಿ ನೀವೇ ಹಿಡ್ಕೋಬೋದು, ಡ್ರೆಸ್ ಹಿಡ್ಕೋಬೋದು. ಪ್ರತಿಯೊಂದು ಹಿಡ್ಕೋಬೇಕಂದ್ರೆ ನೀವು ರಾಟಿ ತುಳಿ ಕಲಿಬೇಕು. ಅದು ಯಾವ ಥರ ಅನ್ನೋದು ನಿಮ್ಗೂ ಶೇರ್ ಮಾಡ್ತೀನಿ ಬರ್ರಿ. ನಾನು ಕರೆಂಟಿ ಮಿಷನ್ನ ತೆಗೆದೇ ಬಿಡ್ತೀನಿ ರೀ. ಯಾಕಂದ್ರೆ ಕರೆಂಟಿ ಮಿಷನ್ದಾಗ ಹೇಳ್ಕೊಟ್ಟಿನಿ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಕರೆಂಟಿ ಮಿಷನ್ನ ತೆಗೆದೇ ಬಿಡ್ತೀನಿ ರೀ. ನಾನು ಖಾಲಿ ಹೊಲಿ ತೋರಿಸ್ತೀನಿ ರೀ. ನಾನು ಎಲ್ಲ ಚಾರ್ಜರು ಇವೇನೇನು ಬೇಕಾಗುತ್ತೆಲ್ಲ ಇಟ್ಕೊಂಡಿರ್ತೀನಿ ರೀ. ಇವಾಗ ನಮಗೇನು ಬೇಕು ಇದನ್ನ ದಾರ ತಗಿನ್ರಿ. ಬುಡ್ಕಿಂದು ಕೇಸು ಬಾಬಿನೂ ತಕ್ಕೋರಿ. ಬರೀ ಖಾಲಿ ರಾಟಿ ಸ್ನೇಹಿತರೆ, ಖಾಲಿ ರಾಟಿನೇ ಹೆಂಗೆ ತುಳಿದಂತ ತೋರಿಸ್ತೀನಿ. ಹಂಗಂದ್ರೆ ಖಾಲಿ ರಾಟಿ ತುಳಿದು ಪ್ರಾಕ್ಟೀಸ್ ಮಾಡ್ಬೇಕ್ರಿ ಮೊದಲ. ಹಂಗಂದ್ರೆ ನಿಮ್ಗೆ ಎಲ್ಲ ಥರ ಬರುತ್ತೆ ಸ್ನೇಹಿತರೆ. ರಾಟಿ ಹೆಂಗೆ ಹೊಲಿಬೇಕು ಅನ್ನೋದು ದಾರ ಹಾಕ್ಕೊತೀನಿ ರೀ. ಇದನ್ನು ಎಮರ್ಜೆನ್ಸಿ ಇಡಬೇಕು ಸ್ನೇಹಿತರೆ. ಬಂದ್ ಮಾಡಿ ಈ ಥರ ರಾಟಿ ಮಿಷನ್ ಇರ್ತಾವಲ್ಲ, ನಾನು ಎಣ್ಣೆ ಉಣಿಸ್ಕೊಂಡ್ರಿ ನಿಮ್ಗೆ ಗೊತ್ತಾಕತ್ತೀನಿ. ಫಸ್ಟು ನೀವು ಮನ್ಯಾಗ ಯಂತ್ರ ಐತಿ, ನೀವು ಫಸ್ಟ್ ಈ ಥರ ಎಲ್ಲಕ್ಕೂ ಮಿಷನ್ಗೆ ಎಣ್ಣೆ ಉಣಿಸುವಲ್ಲಿ, ಎಲ್ಲೆಲ್ಲಿ ಮಿಷನ್ಗೆ ಎಣ್ಣೆ ಉಣಿಸ್ಕೊಂಡಿರುತ್ತೆ ನೋಡಿ, ಉಣಿಸುವ ಎಣ್ಣೆ ಉಣಿಸ್ಕೊಂಡ್ರಿ ಅಂದ್ರೆ ತುಂಬ ಈಸಿಯಾಗಿ ಬರೋ ಸ್ನೇಹಿತರೆ. ಇಲ್ಲೆಲ್ಲ ಇಲ್ಲೇ ಈಗ ಪ್ರತಿಯೊಂದು ನೀವು ಕಾಲೇ ತುಳಿತೀವಿ ಅಂದ್ರೆ ಇಲ್ಲೆಲ್ಲ ತಳಗ ಅದು ಎಲ್ಲ ಎಣ್ಣೆ ಹಾಕೋರಿ. ನಿಮ್ಗೆ ಗೊತ್ತಾಗುತ್ತೆ, ನಾನು ಹೇಳೋದು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನೋಡಿ, ನಿಮಗೆ ಫಸ್ಟನ್ನು ನಾನು ಕಟಿಂಗು ಟೀಚಿಂಗು ತೋರಿಸಿದ್ರೆ ಅರ್ಥ ಆಗಲ್ಲ. ನನಗೆ ಕೂಡ ವಿಚಾರ ಮಾಡಿದೆ, ರಾಟಿ ತುಳಿದು ಹೆಂಗೆ ಅಂತ. ಎಷ್ಟೋ ಮಂದಿ ಗೊತ್ತಿಲ್ಲ ರಾಟಿ ಕಲಿಬೇಕನ್ನೋ ಆಸೆ ಇರುತ್ತೆ. ರಾಟಿ ಹೆಂಗೆ ತುಳಿಬೇಕಂತ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಮುಂದಕ್ಕೆ ಇಟ್ಕೋ ರಾಟಿ. ಆದಷ್ಟು ಇದನ್ನು ಯಾವತ್ತಿದ್ರು ಸ್ನೇಹಿತರೆ ಕಡೆ ಇದು ಐತಲ್ರಿ ರಾಟಿ, ಈ ಸೈಡ್ ಇನ್ಸರಿ ನೋಡಿ. ಇದನ್ನ ಹಿಂಗೆ ತಗೋರಿ. ನಿಮಗೆ ಇದು ಐತೆನಾ, ಇದು ತೆಗಿ. ಕರೆಂಟಿ ಮೋಟ್ರದ್ದು ಇದು ಜೇಟ್ ಮಾಡೀನಿ ರೀ. ಬಾಯ್ ತೆಗಿತೀನಿ ಅಂತ ಇದು ಸರಿ ಚಲೋ. ಇದು ಹಿಂಗೆ ಸ್ಟಾಪ್ ಆಗುತ್ತೆ. ಇದು ಸೀದಾ ರೀ. ಹಿಂಗೆ ಸ್ಟಾಪ್ ಆದಾಗ ನೀವೇನು ಮಾಡಿ ಸೀದಾನ ಬರ್ಸ್ಬೇಡ್ರಿ ನಮ್ಮ ಕಾಲು. ಈ ಇಂಬ್ರಿಕೆ ತುಳಿಯೋಕೆ ಟ್ರೈ ಮಾಡಕತ್ತೀನಿ ರೀ. ಇಂಬ್ರಿಕೆ ಅಂತ ನೋಡಿ. ನೀವು ಯಾವತ್ತಿದ್ರು ಮುಂದಿನ ಕಾಳು ಬೆಳೆಗಳು ಒತ್ತಬೇಕ್ರಿ. ಹಿಂಗೆ ಸೀದಾ ಬರ್ತಾ. ನೀವು ಇಂಬ್ರಲ್ಲೇ ಹೊಲ್ಯಾಕತ್ರಂದ್ರೆ
ನೋಡಿ ನನಗೆ ಗೊತ್ತಿದೆ ಒಟ್ಟ ಇಂಬ್ರಿಕೆ ಒಳ್ಳಾವಲ್ಲ ಸ್ನೇಹಿತರೆ. ನಾ ಯಾಕಂದ್ರೆ ಪರ್ಫೆಕ್ಟ್ ರೂಢ ಆಯ್ತಲ್ಲ. 5 ಇಂಬ್ರಿಕೆ ನೋಡಿ, 5 ಇಂಬ್ರಿಕೆ ಅಂತ ನೋಡಿ ನಮ್ಮ ಕಾಲ ಮೇಂಟೈನ್ ಮಾಡೋದಿರ್ತೀರಿ. ನಾ ಆ್ಯಕ್ಚುಲಿ ಈಗ ಕರೆಂಟ್ ಬರ್ತೇನೆ ಒಟ್ಟೆ ಇಂಬ್ರಿಕೆ ಹೋಗಿರ್ರಿ. ಕರೆಂಟ್ ಮಿಷನ್ ಇತ್ತಂದ್ರೆ ಅದು ಸಿಗನೇ ಬರುತ್ತೆ. ನಿಮಗೆ ಕರೆಂಟ್ ಮಿಷನ್ ಇತ್ತಂದ್ರೆ ಆರಾಮಾಗಿ ಒಂದು ಸ್ವಲ್ಪ ಕರೆಂಟ್ ಮಿಷನ್ ಸ್ಪೀಡ್ ಇರುತ್ತೆ ಸ್ನೇಹಿತರೆ. ನೀವು ಅದಕ್ಕೊಂದು ಸ್ವಲ್ಪ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಟೀಚಿಂಗ್ ಮಾಡಕ್ಕೆ ಕಲ್ತಿರಂದ್ರೆ ಅದು ಒಟ್ಟೆ ಇಂಬ್ರಿಕೆ ಅನ್ನೋದು ಹೋಗಲ್ಲ ಸ್ನೇಹಿತರೆ. ಕರೆಂಟ್ ಮಿಷನ್ನ ಈ ಥರ ಮೇಂಟೈನ್ ಮಾಡಬೇಕು ನೋಡಿ. ಈಗ ನೋಡಿ ಈ ಥರ ದಿನ 5 ನಿಮಿಷ ಪ್ರಾಕ್ಟೀಸ್ ಮಾಡಿರಿ. ಖಂಡಿತ ನೀವು ಟೈಲರಿಂಗ್ ಆಗೇ ಆಗ್ತೀರಿ. ಟೈಲರಿಂಗ್ ಆಗ್ಬೇಕನ್ನೋದು ಎಲ್ಲ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಟೈಲರಿಂಗ್ ಆಗಿ ದೊಡ್ಡ ದೊಡ್ಡ ಗಳಿಸ್ಬೇಕನ್ನೋದೇನಿಲ್ಲ. ನಮ್ಮ ಮನೇನ ಬಟ್ಟಿ ನಾವು ಟೀಚಿಂಗ್ ಮಾಡ್ಕೊಂಡು ಅಂದ್ರೆ ನಮ್ಮ ನೈಟಿ ಆಗಿರ್ಬೋದು, ನಮ್ಮ ಪ್ರತಿಯೊಂದು ಅರಿವು ಆಗಿರ್ಬೋದು, ನಮ್ಮ ಪ್ರತಿಯೊಂದು ಟಾಪ್ ಆಗಿರ್ಬೋದು, ಹಂಗೆ ನೈಟಿ ಟಾಪು ಡ್ರೆಸ್ ಲಂಗ ಟೀಚ್ ಮಾಡ್ಕೋತ ಹೊಲಿ ಹಾಕೊಂಡು ಮಾಡ್ಕೋತ ಹಾಗೆ ರಗಡ್ ಕಟ್ಟಿಂಗು ಟೀಚಿಂಗು ನಿಮ್ಮ ಸೈಜ್ ನೋಡ್ಕೊಂಡು 32 ಸೈಜ್ ಇತ್ತು 40 ಸೈಜ್ ನೋಡ್ಕೊಂಡು ಕಟಿಂಗ್ ಹೇಳ್ಕೊಟ್ಟಿರ್ತಾರೆ. ಆ ಕಟಿಂಗ್ ನೋಡ್ಕೊಂಡು ಕಟ್ ಮಾಡಿ ಆ ಟೀಚಿಂಗ್ ನೋಡ್ಕೊಂಡು ಆರಾಮಾಗಿ ನಿಮ್ಮ ಬ್ಲೌಸ್ ನೀವು ಸ್ಟಿಚ್ ಮಾಡ್ಕೋಬೋದು. ಆರಾಮಾಗಿ 200-300 ನಿಮ್ಮ ಬ್ಲೌಸ್ ಸ್ಟಿಚಿಂಗ್ ಕೊಡೋದ ಇಲ್ಲಿ ಆರಾಮಾಗಿ ಬಿಡಿಸ್ಬೋದು. ಇಷ್ಟೆಲ್ಲ ನೀವು ಒಂದು 10-15 ದಿನ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಇದು ಖಂಡಿತ ನಿಮ್ಮ ರಾಟಿ ತುಳಿಯಕ್ಕೆ ಬಂದೇ ಬರುತ್ತೆ. ನಾ ಹೇಳಿ ಟಿಪ್ಸ್ ಫಾಲೋ ಮಾಡಿರಿ. 10ರಿಂದ 15 ದಿವಸ ಇಷ್ಟೇ ಥರ ಒಂದು ದಿನ ಅರ್ಧ ತಾಸು ಸ್ನೇಹಿತರೆ. ಸುಮ್ಮ ಇಂಬ್ರಿಕಿ ಒಟ್ಟ ಹೋಗ್ಬಾರ್ದು. ಇಂಬ್ರಿಕಿ ಹೋಲಾರ ಮೇಂಟೈನ್ ಮಾಡ್ಕೊಂಡು ತೊಳಿರಿ. ಖಂಡಿತ ನೀವು ದೊಡ್ಡ ಟೈಲರಿಂಗ್ ಆಗ್ತೀರಿ ನೋಡಿ. ಇವಾಗ ಏನೈತೆ ನಾನು ಇದಕ್ಕೆ ಇದೊಂದು ದಾರ ತೋರಿಸ್ತೀನಿ. ಸುತ್ತೀನಿ ದಾರ ಸುತ್ತಿ ದಾರ ಹೆಂಗೆ ಪೋಣಿಸೋದು ಹೆಂಗೆ ಬಲಿಗೆ ಹಾಕೋದು ಅಂತ ತೋರಿಸ್ತೀನಿ ನಿಮಗೆ. ಇದಕ್ಕೊಂದು ಸ್ವಲ್ಪ ದಾರ ಐತ್ರಿ. ಈಗ ಬೇರೆಲ್ಲಕ್ಕ ಬಿಳೆ ದಾರ ಸುತ್ತೀನಿ. ದಾರ ಏನು ಸುತ್ತಬೇಕಂದ್ರೆ ಈ ಥರ ಬಾಬೇನ್ ಇರುತ್ತೆ ಸ್ನೇಹಿತರೆ. ಗೊತ್ತಿಲ್ಲವ್ರಿಗೆ ಬಾಬೇನ್ ಇರುತ್ತೆ. ಈ ಬಾಬಿನಕ್ಕೆ ಈ ದಾರ ಹಾಕ್ಬೇಕ್ರಿ ನೋಡಿ ಸ್ನೇಹಿತರೆ. ಈ ಥರ ದಾರ ಹಾಕಿ ಹಿಂಗೆ ಸುತ್ತಬೇಕು. ಸುತ್ತಿ ಸ್ನೇಹಿತರೆ ನಿಮಗೆ ಒಂದು ರಾಟಿ ಯಂತ್ರ ಹೊಸ ಯಂತ್ರ ತೊಳೆದ್ರಂದ್ರೆ ಒಂದು ಸಣ್ಣ ಇದು ಕೊಟ್ಟಿರ್ತಾರೆ ಮಾರ್ಕುಲ್. ನನಗೆ ಅದು ಮಾರ್ಕುಲ್ ಕಳ್ಕೊಂಡು ಸ್ನೇಹಿತರೆ ಸುಜಲ್ಲೇ ಸುತ್ತಿ ನೋಡಿ. ಇದನ್ನು ಇಲ್ಲಾದ್ರೂ ಇಟ್ಟು ಸುತ್ತಬೋದ್ರಿ. ನನಗೆ ಅದು ಅಭ್ಯಾಸ ಇಲ್ಲ. ನೀವು ಇಲ್ಲೇ ಇಟ್ಟು ಹಿಂಗೆ ಸುತ್ತಬೋದು. ನನಗೆ ಆ ಥರ ಇಲ್ಲ. ಇದನ್ನೇನು ಮಾಡ್ತೀನಿ ರೀ, ಬಂದ ಇಲ್ಲೇ ದಾರ ಸುತ್ತಲ್ಲಿ ಏನು ಮಾಡ್ತಾರೆ ಎಷ್ಟೋ ಜನ ದಾರ ಸೈಲ್ ಬಿಡೋದು ಲೂಜ್ ಬಿಡೋದು ಒಂದೇ ಲೆವೆಲ್ಲಾಗಿ ದಾರ ಸುತ್ತರಿ. ನೀವು ಸೈಲ್ ಬಿಟ್ರಿ ಅಂದ್ರೆ ರಿಂಗ್ 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 ಬೋತಾರ ಒಲಿ. ನೀವು ಪಿಟ್ ಸುತ್ತಿದ್ರಂದ್ರೆ ಒಲಿ ಮುಂದಕ್ಕೆ ಓಡಲ್ಲ. ಕಟ್ ದಾರ ಬರೀ ಸುಜ್ಜನ ದಾರ ಆರುತ್ರಿ. ಎಷ್ಟೋ ಮಂದಿ ಅಂತಿರ್ತಾರೆ ನಾನು ಹೊರಗೆ ಸರಿ ಬಿಡೋಲ್ಲ ಸಿಸ್ಟರ್ ಅಂತೇಳಿ. ಇದೇ ಪ್ರಾಬ್ಲಮ್. ಇದು ಒಂದು ಪ್ರಾಬ್ಲಮ್ ಇರುತ್ತೆ ನೋಡಿ. ದಾರ ಸುತ್ತೋರಾಗೂ ಪ್ರಾಬ್ಲಮ್ ಇರ್ತೈತೆ. ಇದನ್ನ ಈ ಥರ ಕಟ್ ಮಾಡಿ ಕೇಸ್ ಇರುತ್ತೆ. ಬಾಬಿನು ಕೇಸು ಇದು ಕೇಸ್ ಬಾಬಿನ ಇರುತ್ತೆ ಸ್ನೇಹಿತರೆ. ಗೊತ್ತಿರುತ್ತಾ ನಿಮ್ಗೆ ಬರ್ಬರ್ತಾ ಗೊತ್ತೂ ಆಗುತ್ತಾ. ಇದನ್ನ ಬಂದು ಇಲ್ಲಿ ಬುಡಕ್ಕೆ ಬಂದು ಹಾಕಾಕ ಬಾವಿ ಮುಂದಕ್ಕೆ ಬಾ ಇಲ್ಲಿ ಹಾಕಕ್ಕೆ ಇರುತ್ತೆ ನೋಡಿ. ಇಲ್ಲಿ ಕಾಣುತ್ತಮ್ಮ ನೋಡ್ರಿ. ಇದನ್ನ ಈ ಥರ ಹಾಕಿ ಎಷ್ಟು ಕುಂದಿರ್ಸ್ಬೇಕು ಚಟ್ ಅಂತ. ಇದು ಏನೈತಿ ಇಲ್ಲಿ ಕುಂದಿರ್ಬೇಕು ನೋಡಿ. ಹಿಂಗೆ ಕುಂತಂದ್ರೆ ಕರೆಕ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇವಾಗ ಏನೈತಿ ಈ ದಾರ ಇಲ್ಲಿಗೆ ಹಾಕ್ಬೇಕ್ರಿ. ಫಸ್ಟ್ ಒಬ್ರೊಬ್ರು ಹಿಂಗೂ ತೊಗೋತಾರೆ. ನಾನು ಮುಂದೆನೇ ಹಾಕೋತೀನಿ ನೋಡಿ. ನಿಮ್ಮ ರಾಟ್ ಯಾವ ಥರ ಇರ್ತೈತೆ ನೋಡ್ಕೊರಿ. ಅಲ್ಲಿ ತೋರಿಸ್ತಾರೆ ರಾಟಿ ತೊಗೊಂಡಾಗ ನೀವು ಯಾವ ಥರ ದಾರ ಹಾಕಬೇಕು ಯಾವ ಥರ ಇಲ್ಲ ಅಂತೇಳಿ. ಇಲ್ಲಿಗೆ ಹಾಕ್ಕೊಂಡು ಸ್ಟೆಪ್ 2ನೇ ಸ್ಟೆಪ್ ಇಲ್ಲಿಗೆ ಹಾಕ್ಕೊಂಡು ಸ್ನೇಹಿತರೆ. ಈಗ ಇಷ್ಟು ಇದೇ ಒಂದು ದೊಡ್ಡ ಸರ್ಕಸ್ ಆಗಿಬಿಡ್ತದೆ ನೋಡಿರಿ. ಎಷ್ಟು ಬಿಗಿ ಐತಲ್ಲ. ಇಲ್ಲಿಗೇನೋ ನಿಮ್ಮ ಬಿಗಿ ಅನಿಸ್ತಂದ್ರೆ ಈ ಥರ ತಕ್ಕೋರಿ. ಕಸ ಇತ್ತಂದ್ರೆ ಹಿಂಗೆ ಹೊರ್ಯಾಕೆ ಬರುತ್ತೆ ನೋಡಿ. ತೀರಾ ಇದನ್ನ ನಟ್ಟು ತೀರಾ ಟೈಟ್ ಮಾಡಬೇಡ್ರಿ, ತೀರಾ ಲೂಸ್ ಮಾಡಬಾರ್ದ್ರಿ. ಇಲ್ಲಿ ಲಾಸ್ಟ್ ಫೈನಲಾಗಿ ಸೂಜಿ ಒಳಗೆ ಪೋಣಿಸ್ಬೇಕು ನೋಡಿ. ನಿಮ್ಗೆ ಹಂಗೆ ಏನಾರ ಹತ್ಲಿಕ್ಕಂದ್ರೆ ಕಟ್ ಮಾಡ್ಕೊರಿ. ಇದು ಕಟಿಂಗ್ ಮಾಡೋಕೆ 20 ರೂಪಾಯಿ ಇದು ಸಿಗುತ್ತಾ. ಕೈಯಾಗ ಹಗುರಾಗುತ್ತಾ ಸ್ನೇಹಿತರೆ. ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ನೋಡಿ. ಇಲ್ಲಿ ಈ ಥರ ದಾರ ಪೋಣಿಸ್ಕೋರಿ. ಇದನ್ನ ಎಷ್ಟು ಸೆಟ್ಟಿಂಗ್ ಇಟ್ಕೋಬೇಕಂದ್ರೆ ಇಲ್ಲಿ ಬಾ ಹೆಚ್ಚು ಕಡೆ ಬಾ. ಇದು ನಾನು 2.5 ಇಟ್ಕೋತೀನಿ ಸ್ನೇಹಿತರೆ. ಇದನ್ನು ಒಂದು ಸ್ವಲ್ಪ ಲೂಸ್ ಮಾಡಿ ಈಗ ಈಟ್ ಹೋದ್ರಿ ಅಂದ್ರೆ ತೀರಾ ಸಣ್ಣ ಬೀಳುತ್ತೆ ಒಲೆಗೆ.
ದೊಡ್ಡ ದಮ್ ಬೀಳು ಸಾರಿ ಸಣ್ಣ ಬೀಳಲ್ಲ. ನೀವೇನಾರ ಕೈ ಹೊಲಿಗೆ ಹಿಂಗೆ ಹಾಕೋ ಇದ್ದಲ್ಲೇ ಈ ಥರ ಇಟ್ಟು ಹೊಲಿಗೆ ಹಾಕೋರಿ. ನೀವು ಮೀಡಿಯಮ್ ಸೈಜ್ ಹಾಕೋಬೇಕಾದ್ರೆ 2.5 ಇಟ್ಕೊಂಬಿಡ್ರಿ. ಹೊಲಿಗೆ ಹುಚ್ಚಲ್ಲ ನೋಡಿ. ನಿಮ್ಗೆ ಕಸ್ಟಮರ್ ಕೊಡ್ತಾರೆ ನೋಡಿ ಹೊಲಿಗೆ ಹೊಲ್ಕಾಕ 2.5 ಇಟ್ಕೊಂಡು ಬಿಗುತ್ತನೆ ಬಿಡ್ಬಿಡೋಕೆ ಮಾಡಿರಿ. ಇದೊಂದು ಮೇನ್ ಪಾಯಿಂಟ್. ಬರೀ ಈಗ ಹೊಲಿಗೆ ಹೆಂಗೆ ಹಾಕೋದಂತ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಈ ಥರ ಒಂದು ಅರಿವಿ ತೊಗೊರಿ. ಅರಿವಿ ತೊಗೊಂಡು ಈಸಿಯಾಗಿ ನೀವು ಮೊದಲ ನೀಟಾಗ ಲೈನಾಗಿ ಇದು ಎಲಿವೇಟ್ ಅರಿವಿ ಐತ್ರಿ. ಹಿಂಗಾಗಿ ಹೊಲಿ ಸಜ್ಜಿಲ್ಲ ಬೇರೆ ಅರಿವಿ ತೊಗೊತಿಂತಾರ್ರಿ. ಇದು ಶ್ರಾವಣಿ ಡ್ರೆಸ್ಸಿಂದು ಸ್ನೇಹಿತರೆ. ಇದು ಎಲಿವೇಟ್ ಅರಿವಿಗೆ ಈ ಡರ್ಬಿ ರಾಟಿ ಹೊಲಿ ಬೀಳಲ್ರಿ. ನೀವು ಜಾಕ್ ಮಿಷನ್ ತೊಗೊಂಡ್ರಂದ್ರೆ ಎಂಥ ಅರಿವಿ ಆದರೂ ಹೊಲಿಬೋದು. ನಾನು ಮುಂದೆ ಬರೋ ದಿನಗಳಲ್ಲಿ ಜಾಕ್ ಮಿಷನ್ಗೆ ಮತ್ತು ನಿಮಗೆ ಡಬಲ್ ಪಾಟ ಮಿಷನ್ಗೆ ಸಿಂಗಲ್ ಪಾಟ ಮಿಷನ್ಗೆ ಏನು ವ್ಯತ್ಯಾಸ ಇರುತ್ತಂತ ನೀವು ಕಮೆಂಟ್ ಮೂಲಕ ತಿಳಿಸಿದ್ರಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ. ಡಬಲ್ ಪಾಟ ಜಾಕ್ ಮಿಷನ್ಗೆ ಸಿಂಗಲ್ ಪಾಟ ಮಿಷನ್ಗೆ ವ್ಯತ್ಯಾಸ ಏನಿರುತ್ತಾ ಅಂತ ಕೇಳ್ರಿ. ಅದಕ್ಕೆಲ್ಲ ನಿಮಗೆ ರಾಟಿ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾ ಬೇರೆ ಬ್ಯಾಗ ನೀವು ಮೊದಲು ಹಿಂಗೆ ಹೊಲ್ಕೋತ ಬರೀಗ ಇಷ್ಟು ಮಡಿಚೊಲಿದು ನಾ ತೋರಿಸ್ತೀನಿ ರೀ. ನೋಡಿ ಸ್ನೇಹಿತರೆ, ನೀವು ಇಷ್ಟು ರಾಟಿ ತುಳ್ಯಾಕೆ ಬಂತು ನಿಮ್ಗೆ ಒಟ್ಟ ಇಂಬ್ರಿಗೆ ಹೋಗಲ್ಲ ಅಂದ್ರೆ ಈ ಥರ ದಾರ ಪೋಣಿಸಿ ಈಗ ಈ ಥರ ಹೊಲಿಗೆ ಹಾಕ್ರಿ. ನಿಧಾನಕ್ಕಾಗಲ್ಲಕ್ಕ ಏನು ಅವಸರ ಬೇಡ. ಒಂದು ತಿಂಗಳು ಹೋಗಲ್ಲಕ್ಕ. ನಮ್ಮ ಬರೀ ಹೊಲಿಗೆ ಹಾಕಕ್ಕೆ ಕಲಿಯಾಕನ ಒಂದು ತಿಂಗಳು ಹೋಗಲ್ಲಕ್ಕ. ಈಗ ನೋಡಿ ಮೀಡಿಯಮ್ 2.5 ಇಟ್ಕೊಂಡ್ರೆ ಮೀಡಿಯಮ್ ಸೈಜ್ ಬರುತ್ತೆ ನೋಡಿ. ಈ ಥರ ಒಂದು ಜಂಪರ್ ಪೀಸ್ ತುಂಬ ಹೊಲಿಗೆ ಹಾಕ್ರಿ. ನಿಮಗೆ ಹೆಂಗೆ ಒಳಸ್ಬೇಕು ಹೆಂಗೆ ಬಿಡಬೇಕು ಅನ್ನೋದು ಮಾಹಿತಿ ಸಿಗುತ್ತೆ. ಇಲ್ಲಿ ಕಟ್ ಮಾಡ್ಕೋರಿ. ನಿಮ್ಗೆ ಈ ಥರ ಒಂದು ಹೊಲಿಗೆ ಹಾಕಿದ್ರಿ ಮತ್ತೊಂದು ಮಡಿಚ್ ಹಾಕ್ರಿ ಹಿಂಗೆ. ಯಾಕಂದ್ರೆ ನಿಮಗೆ ಹೊಲಿಗೆ ಹಾಕೋಕ್ಕೆಲ್ಲ ಥರ ಬರಬೇಕಲ್ರಿ. ಕೈ ಒಳಬೇಕಲ್ಲ. ಮೊದಲ ಕೈ ಒಳ್ಳು ಕೆಲಸ ಮಾಡ್ಬೇಕ್ರಿ ನಾವು. ಹಂಗಂದ್ರೆ ಇದರ ಪರ್ಫೆಕ್ಟ್ ಹೊಲಿಗೆ ಹಾಕೋಕೆ ಪರ್ಫೆಕ್ಟ್ ಆದರೆ ಹೊಲಿಯಾಕೆ ಕಟಿಂಗ್ ಹೊಲಿಯಾಕೆ ಕೇಳಬೇಡ್ರಿ. ನೋಡಿ ಈ ಥರ ಮಡಿಚಿ ಹೊಲಿರಿ. ಈ ಥರ ಮಡಿಚಿ ಹೊಲಿದ್ರೆ ಅಂದ್ರೆ ಹಿಂಗೆ ಬರಬೇಕ್ರಿ. ಹಿಂಗೆ ಇದೇ ಥರ ಪ್ರಾಕ್ಟೀಸ್ ಮಾಡಿರಿ. ಒಂದು 10-15 ದಿನ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ನೀವು ಈ ಥರ ಹೊಲಿಗೆ ಹಾಕಕ್ಕೆ ಬಂತಂದ್ರೆ ನೀವು ನೈಟಿ ಲಂಗ ಟಾಪ್ಗಳು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಈ ಥರ ಹೊಲಿಗೆ ಹಾಕಕ್ಕೆ ಕಲೀರಿ. ಎಷ್ಟು ಈಜಿ ಐತಲ್ವ ಇವೆಲ್ಲ. ಈಗ ನೋಡಿ ಕಲಿತನ ಕಷ್ಟ ಆಗುತ್ತೆ ಸ್ನೇಹಿತರೆ. ನಾವು ಕಲಿಬೇಕಂದ್ರೆ ನಾವು ಕಲಿತೀವೋ ಇಲ್ಲೋ ಹೆಂಗೆ ಏನು ಅಂತ ಈ ಥರ ನೀವು ಏನಾದರೂ ಟೀಚಿಂಗ್ ಮಾಡಿಂದ ಈ ಥರ ದಾರ ಕಟ್ ಮಾಡಿದ್ರಂದ್ರೆ ಇವನ್ನ ಇಷ್ಟು ರೀ ಹಂಗೆ ನೀಟ್ ಅನಿಸುತ್ತೆ ಸ್ನೇಹಿತರೆ. ಇವನು ಕುಂಜು ಬಿಡೋಕೈತೆ ಎಷ್ಟು ಕಟ್ ಮಾಡಿದ್ರೆ ಎಷ್ಟು ನೀಟಾಗುತ್ತೆ ನೋಡಿ. ಈ ಥರ ಹೊಲಿಗೆ ಹಾಕೋಕಲ್ಲಿ ಈ ಥರ ಹೊಲಿಗೆ ಹಾಕಿದ್ರಂದ್ರೆ ಅವರು ಜಂಪರ್ ಆಗಲ್ರಿ ಮತ್ತು ಡ್ರೆಸ್ ಆಗಲಿ ಹರಿದ್ರು ನೈಟಿ ಹರಿದ್ರೂ ಹೊಲಿಗೆ ಹುಚ್ಚಲ್ಲ ಸ್ನೇಹಿತರೆ. ಇದು ನಾ ಮಾಡೋದು ನಿಮಗೆ ಇನ್ನೊಮ್ಮೆ ಹೇಳ್ತೀನಿ ರೀ. ಡಬಲ್ ಪಾಟ ಮಿಷನ್ಗೆ ಸಿಂಗಲ್ ಪಾಟ ಮಿಷನ್ಗೆ ಮತ್ತು ಜಾಕ್ ಮಿಷನ್ಗೆ ಏನು ವ್ಯತ್ಯಾಸ ಐತೆ ಅಂತ ಇದ್ರ ಬಗ್ಗೆ ವಿಡಿಯೋ ಬೇಕಾದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ನಾನು 36 ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ. ಇನ್ನೊಂದು 2-3 ವಿಡಿಯೋ ಮಾಡಬೇಕು. ಹಳೆ ಸೀರೆ ಅಂತ ಬಾಗಿಲು ಪಡೆದೆ ಹೊಲಿದು ಮತ್ತು ಹಳೆ ಸೀರೆ ಅಂತಲೇ ಎಷ್ಟು ನನ್ನ ಮನೆಗಿನ ಎಲ್ಲ ಮಾಡೋಕ್ಕೆ ಹೊಲಿಬೇಕಂತ ಮಾಡೀನಿ. ಅದನ್ನು ನಿಮಗೂ ವಿಡಿಯೋ ಶೇರ್ ಮಾಡ್ತೀನಿ. ಈ ಥರ ನೀವು ರಾಟಿ ಈಸಿಯಾಗಿ ಕಲೀರಿ. ನೀವೇನು ನಿಮ್ಮ ಮನ್ಯಾಗ ರಾಟ್ ಐತೆ ಯಾಕಂದ್ರೆ ಎಷ್ಟೋ ಮನ್ಯಾಗ ಅಂಗವಿಕಲಿಗೆ ಗೋರ್ಮೆಂಟ್ನಿಂದ ಫ್ರೀ ರಾಟಿ ಬಂದು ಸ್ನೇಹಿತರೆ. ಆರಾಮಾಗಿ ಹಿಂಗೆ ತುಳು ಕಲಿತು ನೀವು ಕೂಡ ಹೊಲಿರಿ. ಇದ್ರಾಗೇನು ದೊಡ್ಡ ಕಷ್ಟ ಅಂತಲ್ಲ. ಕಲಿತ್ರೆ ಎಲ್ಲನೂ ಈಜಿನೇ ರೀ. ಬ್ರಹ್ಮ ಕೋಟಿ ವಿದ್ಯೆನೂ ಈಜಿನೇ ಆಗುತ್ತೆ ಕಲಿತ್ರ. ನಾವು ಕಲಿಬೇಕು. ಕಲಿಯಕ್ಕೆ ಮನಸ್ಸು ಮಾಡ್ಬೇಕ್ರಿ. ನಾವು ಮಾಡ್ತೀವಿ ಅನ್ನೋ ಒಂದು ಛಲ ಬಲ ಇತ್ತಂದ್ರೆ ಖಂಡಿತ ಅದು ನಾವು ಗುರಿ ತಲುಪ್ತೀವಿ ಸ್ನೇಹಿತರೆ. ಈಗ ನಾ ಏನು ಹೇಳ್ಕೊಟ್ಟಿನ ದಾರ ಪೋಣಿಸೋದು ಸುತ್ತೋದು ಪ್ರತಿಯೊಂದು ಇವು ಸ್ಟೆಪ್ ಮ್ಯಾಪ್ ಪೋಣಿಸ್ರಿ. ಯಾಕಂದ್ರೆ ನಿಮಗೆ ಗೊತ್ತಿರಲ್ಲ. ಇವು ಒಂದು ಸ್ಟೆಪ್ ಮಿಸ್ ಆತಂದ್ರೆ ಹೊಲಿ ಸಜ್ಜು ಬಿಡಲ್ಲ. ಮತ್ತು ಬುಡಕ್ಕೆ ದಾರ ಸುತ್ತಾಗ ದಾರ ಏನು ಬಾಬಿನಿಂತ ಸುತ್ತಿರ್ತ ನೋಡಿ. ನನಗೆ ಆ ಥರ ಬಾಯಾಗಿ ಇಟ್ಕೊಂಡು ಸುತ್ತು ರೂಢ ಐತೆ. ನಿಮಗೆ ಯಾವ ಥರ ರೂಢ ಇರುತ್ತೆ ಅದು ಸುತ್ತಿಲ್ಲ. ನೀವು ಬಾಯಾಗಿ ಇಟ್ಕೊಂಡು ಸುತ್ತಿದ್ವಿ ಅಂದ್ರೆ ಒಂದೇ ಲೆವೆಲ್ ದಾರ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಹಾಕಿದ್ವಿ ಅಂದ್ರೆ ಹಿಡಿದು ಬಿಟ್ಟಾಗತ್ತೆ. ಅದು ತಾನೇ ಹೆಂಗೆ ಸುತ್ತೀವಿ ಹಂಗೆ ಬಾಯಾಗಿ ಹಿಡಿದಿರ್ತೀವಿ ತಾನೇ ಸುತ್ತಗೋತೈತೆ. ಒಂದೇ ಲೆವೆಲ್ ದಾರ ಸುತ್ತೋದು ನನ್ನ ಮೈಂಡ್ ಸೆಟ್. ನಿಮ್ಮ ರೂಢ ಹೆಂಗಿರುತ್ತೆ ನೀವು ಮಾಡಿ. ಈ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ನಿಮಗೆ ಲೈಕು ಶೇರು ಕಮೆಂಟ್ ಮಾಡಿ. ನಾ ಇದ್ರ ಥರ ನಿಮಗೆ ಟೈಲರಿಂಗ್ ಬಗ್ಗೆ ಟಿಪ್ಸ್ಗಳು ಪಿಕೋ ಪಾಲು ಮಾಡೋದು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಪಿಕೋ ಪಾಲು ಹೆಂಗೆ ಹಚ್ಬೇಕಂತ ಮಾಡ್ತೀನಿ. ಇದೇ ಥರ ವಿಡಿಯೋ ಬರ್ತಿರ್ತಾವೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡ್ರಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.